ರಾಜ್ಯಪಾಲರು ನಮಗೆ ಮತ್ತೆ ಪದೇ ಪದೇ ಹೇಳಬೇಕಾಗಿಲ್ಲ. ರಾಜ್ಯಪಾಲರು ಕೇಂದ್ರ ಸರ್ಕಾರ BJP ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತಾರೆ. ಅದ್ರಾಗ ಎರಡು ಮಾತಿಲ್ಲ. ಅದು ಸತತವಾಗಿ ಅವ್ರು ಪ್ರೂವ್ ಮಾಡ್ತಾ ಇದ್ದಾರೆ. ಈಗ ರಾಜ್ಯಪಾಲರಿಂದ ಬೇರೆ ಏನು ಅಪೇಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ನಮಗೆ ಎಕ್ಸ್ಪೆಕ್ಟೆಡ್ ಇದು ಅವ್ರು ಮಾಡ್ತಾರೆ ಅಂತೇಳಿ ರಾಷ್ಟ್ರಪತಿಗಳಿಗೆ ರವಾನೆ ಮಾಡಿದ್ದಾರೆ. ಗೊತ್ತಿದೆ ಅದು ಅವ್ರು ಮಾಡುವಂಥ, ನಮ್ಗೆ ಗೊತ್ತಿದೆ ಇವ್ರು ರೀತಿ ಮಾಡ್ತಾರೆ ಅಂತೇಳಿ. ಬೇರೆ ಏನು ಇವರಿಂದ ಅಪೇಕ್ಷೆ ಮಾಡುವಂಥದ್ದು ಇರಲಿಲ್ಲ ನಮಗೆ. ನೋಡಿ, ದ್ವೇಷ ಭಾಷಣ ಯಾರೇ ಮಾಡಲಿ, ಅದು MB ಪಾಟೀಲೇ ಮಾಡಲಿ, ಶರಣ್ ಪ್ರಕಾಶ್ ಪಾಟೀಲ್ರೇ ಮಾಡಲಿ, ಯಾರೇ ಮಾಡಲಿ, ಏನ್ರಿ ಇವತ್ತು ನಮ್ಮವ್ರು ನಮ್ಮ ಜಿಲ್ಲೆದಾಗ ಒಬ್ರು ಅದಾರ ಏನ್ರಿ, ಅವ್ರು ಅನ್ಸು ದ್ವೇಷ ಭಾಷಣ ಬಹುಶಃ ಯಾರೂ ಮಾಡಿರ್ಲಿಕ್ಕಿಲ್ಲ ಇಡೀ ದೇಶದಲ್ಲಿ. ಮುಂಜಾನೆ ಮಾಡ್ತಾರೆ, ಮಧ್ಯಾಹ್ನ ಮಾಡ್ತಾರೆ, ಸಾಯಂಕಾಲ ಮಾಡ್ತಾರೆ, ರಾತ್ರಿ ಮಾಡ್ತಾರೆ. ಎಲ್ಲ ಅಸಂಬದ್ಧ ಪದ್ಧತಿಗಳು, ಅವಿಸಂವಾದ ಮಾಡೋದು, ಕೆಟ್ಟ ಪದಗಳನ್ನ ಉಪಯೋಗಿಸ್ತಾರೆ. ಅವ್ರು ಯಾವ ಸಮಾಜದವರು ಅವರು ಬಿಡಿಯೋದಲ್ಲ. ನಿಮ್ಗೆ ಗೊತ್ತಿದೆ ಯಾರು ತಪ್ಪಿಸ್ತೆ. ಇವ್ರಿಗೆ ಕುಂಬಳಕಾಯಿ ಕಳ್ಳಾರ ಮೇಲೆ ಹಗಲು ಮುಟ್ಟು ನೋಡ್ಕೊಂಡ್ರೆ ಇವ್ರು ಮಾಡೋ ಕೆಲಸ ಅದೇ ಇದೆ, ದ್ವೇಷ ಭಾಷಣ ಮಾಡೋದು. ಅದಕ್ಕೆ ಇವತ್ತು ಸಹ ಅದನ್ನು ದ್ವೇಷ ಮಾಡ್ತಾರೆ, ದ್ವೇಷ ಭಾಷಣದ ಇದಕ್ಕೆ ಇವರು. ಅದಿರಲಿಗ ನಿನ್ನೆ ಕೇಂದ್ರ ಬಜೆಟ್ ಆಗಿದೆ. ಆ ಬಜೆಟ್ನಲ್ಲಿ ಏನೂ ಕೂಡ ಯುವಕರಿಗಾಗಲಿ ಗ್ರಾಮೀಣ ಅಭಿವೃದ್ಧಿಗಾಗಿ ಏನೂ ಕೂಡ ಕೊಟ್ಟಿಲ್ಲ. ಅತ್ಯಂತ ಪ್ರಮುಖವಾಗಿ ನೀವು ವಿಜಯಪುರ ಜಿಲ್ಲಾ ಪತ್ರಕರ್ತರ ಇದನ್ನು ಸದಿರಿ. ಇವತ್ತು ಅನೇಕ ಹೈ ಸ್ಪೀಡ್ ರೈಲ್ ಕಾರಿಡಾರ್ಸನ್ನು ಮಾಡಿದ್ದಾರೆ. ಚೆನ್ನೈ ಬೆಂಗಳೂರು ನಮ್ಮದು ಸ್ವಲ್ಪ ಇದೆ ಅಲ್ಲ, ಈಗ ನಮಗೆ ಬೆನಿಫಿಟ್ ಆಗಂಗಿಲ್ಲ. ಬೆಂಗಳೂರು ಹೈದರಾಬಾದ್ ಅಲ್ಲಿನೂ ಕೂಡ ನಮ್ಮ ಸ್ವಲ್ಪ ಹಾಯ್ದು ಹೋಗ್ತದೆ. ಏನು ಆಂಧ್ರ ಪ್ರದೇಶಕ್ಕೆ ಅವ್ರಿಗೆ ಅದು ಉಪಯೋಗ ಆಗ್ಲಿಕ್ಕೆ ಮಾಡಿದ್ದು, ಆದರೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಆದರೆ ಪ್ರಮುಖವಾಗಿ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ ಇಡೀ ಭಾರತಕ್ಕೆ ಪ್ರಮುಖ ಕಾರಿಡಾರ್ ಏನಿದೆ ಅದು ಮುಂಬೈ ಪುಣೆ ಬೆಂಗಳೂರು. ಮುಂಬೈ ಪುಣೆ ಬೆಂಗಳೂರು ಕಾರಿಡಾರವನ್ನು, ಹೈ ಸ್ಪೀಡ್ ರೈಲ್ ಕಾರಿಡಾರ್ನ ಇವರು ತೆಗೆದುಕೊಂಡಿಲ್ಲ. ಪ್ರಹ್ಲಾದ್ ಜೋಶಿ ಮತ್ತು ಸೋಮಣ್ಣ ಅವರು ಯಾವ ಮುಖ ಹೊತ್ಕೊಂಡು ಇವತ್ತು 4 ಜನರ ಹತ್ರ ಬರ್ತಾರೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾರಿಡಾರ್. ನೀವು ಅರ್ಥ ಮಾಡ್ಕೋಬೇಕು ನೀವು ದಯವಿಟ್ಟು. ನಾನು ಇನ್ನೇನು ಕೂಡ ಅದನ್ನೇ ಹೇಳಿದ್ದೀನಿ. ಬಾಂಬೆ ಪುಣೆ ಆಗಿದೆ ಈಗ, ಬಾಂಬೆ ಪುಣೆ ದೆನ್ ಬೆಂಗಳೂರು. ಅದರಲ್ಲಿ ಏನಾಗುತ್ತೆ, ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಮಹಾರಾಷ್ಟ್ರ, ವೆಸ್ಟರ್ನ್ ಮಹಾರಾಷ್ಟ್ರ ಎಲ್ಲ ಕೂಡ ಬರ್ತದೆ. ವೆರಿ ವೆರಿ ಭಾಳಷ್ಟು ಇಂಪಾರ್ಟೆಂಟ್ ಎಕನಾಮಿಕ್ ಕಾರಿಡಾರ್ ಇದು. ಈ ಎಲ್ಲ 7 ಕಾರಿಡಾರ್ನಲ್ಲಿ ಅದಕ್ಕಿಂತ ಹೆಚ್ಚಿನ ಮಹತ್ವದ ಇದು ಕಾರಿಡಾರ್ ಇದು. ಆ ಕಾರಿಡಾರ್ ಬಂದು ತೊಗೊಂಡಿಲ್ಲ. ಮತ್ತೆ ನಾವು ಹೇಳ್ತೀವಿ ಪ್ರಹ್ಲಾದ್ ಜೋಶಿ ಅವರು ಭಾರಿ ಪವರ್ಫುಲ್ ಮಂತ್ರಿ, ಪ್ರಧಾನಮಂತ್ರಿಗಳು ಭಾರಿ ಕ್ಲೋಸು ಅಂತೇಳಿ. ಈಗಾಗಲೂ ತಡ ಇಲ್ಲ. ಇವತ್ತು ನಾನು ವಿಶೇಷವಾಗಿ ಇದರ ಒಂದು ಆಂದೋಲನ ಆಗಿ ಮಾಡ್ತೀವಿ. ನಾವು ಎಲ್ಲ MPs, ಮಹಾರಾಷ್ಟ್ರ MPs, ಕರ್ನಾಟಕ MPs ಎಲ್ಲರೂ ಕೂಡ ಇವತ್ತೊಂದು ಸಹ ಈ ಕಾರಿಡಾರನ್ನು ಎಲ್ಲಿವರೆಗೆ ಮುಂಬೈ ಬೆಂಗಳೂರು ಕಾರಿಡಾರ್ ಇನ್ಕ್ಲೂಡ್ ಆಗೋದಿಲ್ಲ ಅಲ್ಲಿ ತನಕ ನಾವು ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ವಿಷಯದಲ್ಲಿ ಜನಜಾಗೃತಿ ಹೋರಾಟವನ್ನು ಮಾಡ್ತೀವಿ. ಪೂರಕ ಬಜೆಟಲ್ಲಿ ಆಗಬೇಕದು. ಅದರಲ್ಲಿ ನಾನು ವಿಶೇಷವಾಗಿ ವಿನಂತಿಯನ್ನು ಮಾಡ್ಕೋತೀನಿ, ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಇವರು ಏನು ಸಚಿವರಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರು, ಬೊಮ್ಮಾಯಿ ಅವರು, MPs, ನಮ್ಮ MPs ಇವರು ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾರಲ್ಲ, ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ. ಪ್ರಧಾನಮಂತ್ರಿ ಮುಂದೆ ಮಾತಾಡದೇ ಇಲ್ಲ ಅವರು, ಬೈನೇ ತೆಗೆಯಂಗಿಲ್ಲ ಅವರು. ಇದು ಭಾಳ ದೊಡ್ಡ ಅನ್ಯಾಯ. ಇವತ್ತೊಂದು ದಿವಸ ಈ ಕಾರಿಡಾರ್ಸ್ನ ಅನೌನ್ಸ್ ಮಾಡಿದ್ದೀರಿ. ಈಗ ಈ ಕಾರಿಡಾರ್ ನೀವು ಜರ್ಕತ್ತ ಅದರಲ್ಲಿ ಬಿಟ್ಟರೆ ಇದು ಕರ್ನಾಟಕ ರಾಜ್ಯಕ್ಕೆ, ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ಇದು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರಕ್ಕೂ ಅಷ್ಟೇ ಮಹತ್ವದಿದೆ ಮತ್ತು ಭಾರತ ದೇಶಕ್ಕೂ ಅಷ್ಟೇ ಮಹತ್ವದಿದೆ. ಕನೆಕ್ಟಿಂಗ್ ಮುಂಬೈ ಆ್ಯಂಡ್ ಬೆಂಗಳೂರು, ಒಂದು ಫೈನಾನ್ಷಿಯಲ್ ಕ್ಯಾಪಿಟಲು, ಇನ್ನೊಂದು ಟೆಕ್ ಕ್ಯಾಪಿಟಲು. ಇದಾಗದಿದ್ರೆ ಪ್ರಯೋಜನ ಇಲ್ಲ. ಇದನ್ನು ಹೈಲೈಟ್ ಮಾಡಿರಿ ನೀವು. ದ್ವೇಷ ಭಾಷಣ ತೊಗೊಂಡು ಏನು ಮಾಡ್ತೀರಿ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.